ಕೌಶಿಕ್ ಗಟ್ಟಿಗ ಬೆಂಗಳೂರಿಂದ. ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಈ ಧರ್ಮ ಏನು ಮತದ ಒಂದು ವಾಕ್ಯಗಳನ್ನು ಹೇಳಿ ಏನು ಹತ್ಯೆಗಳು ನಡೀತಿದೆ, ನಂತರ ಭಯೋತ್ಪಾದನೆ ನಡೀತಿದೆ, ಅದರ ತದ್ವಿರುದ್ಧವಾಗಿ ಏನು ಭಗವದ್ಗೀತೆಯಿಂದ ನಮಗೆ ಮನಸ್ಸಿನ ಮೇಲೆ ಹಿಡಿತ ಆಗಿರ್ಬೋದು, ಸಮಾಜದ ಪರಿವರ್ತನೆಯನ್ನು ನಾವು ಆಲೋಚನೆ ಮಾಡಬೇಕು ಅಂತ ನಾವು ಹೊರಡುವಾಗ ಆ ಮಾತು ಹೇಳಿದ ಕೂಡಲೇ ನಮ್ಮ ಮೇಲೆ ಒಂದು ಅಪವಾದ ಏನು ಬರ್ತದೆ ಅಂತ ಹೇಳಿ, ನೀವು ಮನುವಾದಿಗಳು, ನೀವು ಕೇಸರೀಕರಣ ಮಾಡ್ತೀರಿ ಅಂತ. ಯಾಕೆ ಈ ವಿಸ್ಮೃತಿ ನಮ್ಮಲ್ಲಿ ಬೆಳೀತಿದೆ ಸಮಾಜದಲ್ಲಿ ಅಂತ ನನ್ನ ಪ್ರಶ್ನೆ. ಮನುವಾದ ಅಂದ್ರೆ ಏನಂತ ನಿಮ್ಗೆ ಏನಾದ್ರು ಗೊತ್ತಾ? ಮನುವಾದ ಅಂದ್ರೆ ಏನು ನಿಮ್ಗೆ ಏನಾದ್ರು ಗೊತ್ತಾ? ನೋಡಿ, ನಮ್ಮಲ್ಲಿ ಹಲವಾರು ಸ್ಮೃತಿಗಳಿವೆ. ಸ್ಮೃತಿ ಅಂದರೆ ಕಾನ್ಸ್ಟಿಟ್ಯೂಷನ್ ಅಂತ. ಆ ಕಾಲಕ್ಕೆ ಅದು ಕಾನ್ಸ್ಟಿಟ್ಯೂಷನ್. ಅದರಲ್ಲಿ 3 ಭಾಗ ಇರುತ್ತೆ: ಆಚಾರ ಭಾಗ, ವ್ಯವಹಾರ ಭಾಗ, ಪ್ರಾಯಶ್ಚಿತ್ತ ಭಾಗ ಅಂತ. ಆಚಾರ ಭಾಗದಲ್ಲಿ ಪರ್ಸನಲ್ ಧರ್ಮ ಇರುತ್ತೆ. ಮನುಷ್ಯ ಹೇಗಿರಬೇಕು, ಶುಚಿತ್ವ, ಸ್ವಚ್ಛತೆ, ಕೈಕಾಲು ತೊಳೆಯೋದು, ಸ್ನಾನ ಮಾಡೋದು, ಸ್ತ್ರೀ ಧರ್ಮ, ಪುರುಷ ಧರ್ಮ, ರಾಜಧರ್ಮ, ವರ್ಣ ಧರ್ಮ, ಆಶ್ರಯ, ಇದೆಲ್ಲ ಬರುತ್ತೆ. ವ್ಯವಹಾರದಲ್ಲಿ ಟ್ಯಾಕ್ಸೇಷನ್ ಇರ್ಬೋದು, ಅಥವಾ ದಂಡ ಹೆಂಗೆ ಕೊಡಬೇಕು, ಪೀನಲ್ ಕೋಡು, ಇದೆಲ್ಲ ಬರುತ್ತೆ. ಸಮಾಜದಲ್ಲಿ ಹೆಂಗಿರಬೇಕು ನಾವು, ಸಾಮೂಹಿಕವಾಗಿ ಹೆಂಗೆ ಬದುಕಬೇಕು ಇತ್ಯಾದಿ ಬರುತ್ತೆ. ಪ್ರಾಯಶ್ಚಿತ್ತದಲ್ಲಿ ಪ್ರಾಯಶ್ಚಿತ್ತಗಳೆಲ್ಲ ಬರುತ್ತೆ. ಸೊ ಆ ಥರದ ಒಂದು ಸ್ಮೃತಿ ಮನುಸ್ಮೃತಿ, ಆಯಿತಾ? ಒಂದು ಹೇಳ್ತೀನಿ, ಮನುವಾದಿಯೇ ಮನು ಅಂತ ಬೈಯೋರು ಯಾರೂ ಮನುಸ್ಮೃತಿ ಓದಿಲ್ಲ. ನಾನು ಮನುಸ್ಮೃತಿನ ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ಅವನು ಸ್ಪಷ್ಟವಾಗಿ ಮನು ಮಹರ್ಷಿ ಹೇಳ್ತಾನೆ, ನನ್ನ ದೇಶ ಕಾಲಕ್ಕೆ ಅನುಗುಣವಾದಂಥ ಒಂದು ಸ್ಮೃತಿಯನ್ನು ರಚಿಸಿದ್ದೀನಿ ಅಂತ. ಯಾವುದು ಕೂಡ ಇದೇ ಅಲ್ಟಿಮೇಟ್, ಇದು ಬಿಟ್ಟರೆ ಬೇರೆ ಇಲ್ಲ ಅಂತ ಯಾವ ಸ್ಮೃತಿಕಾರರು ಹೇಳೋದಿಲ್ಲ. ಮನುಸ್ಮೃತಿ ಒನ್ ಆಫ್ ದ ಓಲ್ಡೆಸ್ಟ್. ಅದಾದಮೇಲೆ ಎಷ್ಟೋ ಬಂದಿವೆ. ನಾವು ಯಾರೂ 100% ಸ್ಮೃತಿಗಳನ್ನು ಪಾಲಿಸ್ತಾ ಇಲ್ಲ. ಅದರಿಂದ ಯಾರು ನಮ್ಮನ್ನು ತಪ್ಪಿತಸ್ಥರು ಅಂತ ಹೇಳಲ್ಲ. ಹಲೋ ಸುಸ್ಮಿ, ಕೇಳಿಸ್ಕೊ. ಯಾಕೆಂದರೆ ದೇಶ ಕಾಲಕ್ಕೆ ಅನುಗುಣವಾಗಿ ಕೆಲವೊಂದು ತೆಗೆದುಕೊಂಡಿದ್ದೀವಿ, ಕೆಲವು ಉಳ್ಕೊಂಡಿವೆ. ಸಮಾಜ ಬದಲಾದಂತೆ, ಜೀವನ ಬದಲಾದಂತೆ ಬದಲಾಗತ್ವೆ. ಮೂಲಭೂತ ಕಲ್ಪನೆ ಏನಿದೆ, ಸಮಷ್ಟಿ ಹಿತ ಅಂತ ಹೇಳದ್ನಲ್ಲ, ಅದು ಮೂಲಭೂತ ಕಲ್ಪನೆ. ಸನಾತನ ಧರ್ಮದಲ್ಲಿ ಸಮಷ್ಟಿ ಹಿತ ಅನ್ನೋದನ್ನು ಕಾಪಾಡೋಕ್ಕಾಗಿ ಸ್ಮೃತಿಗಳಿರೋದು, ಆಯ್ತು. ಆ ಸಮಷ್ಟಿ ಹಿತವನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವು ಮತ್ತೆ ವಿ ಕ್ಯಾನ್ ರೀಡಿಸೈನ್ ನಾರ್ಮ್ಸ್. ಪ್ರಿನ್ಸಿಪಲ್ ಒಂದೇ, ನಾರ್ಮ್ ಬೇರೆ. ಪ್ರಿನ್ಸಿಪಲ್ ಒಂದೇ, ತತ್ವ. ನಾರ್ಮ್ ಅಂದರೆ ಆ ಕ್ಷಣದ ನಿಯಮ. ಹಾಗಾಗಿ ಮನುವಾದ ಅಂತ ಇದು ಯಾವುದು ಹುಟ್ಟಿಸಿದಾರಲ್ಲ, ಈ ವಾದ, ಸ್ತ್ರೀ ವಾದ, ಮನುವಾದ, ಈ ವಾದ ಅನ್ನೋದೇ ನಮ್ದಲ್ಲ. ಫಸ್ಟ್ ಆಫ್ ಆಲ್ ಕಲ್ಪನೆ, ಇಸಮ್ ಅನ್ನೋದು ನಮ್ದು ಅಲ್ವೇ ಅಲ್ಲ, ನಮ್ಮದು ಧರ್ಮ. ಸ್ಮೃತಿ ಅಂತಂದರೆ ವೇದದಲ್ಲಿರುವ ತತ್ವಚಿಂತನೆಯನ್ನು ಇಟ್ಕೊಂಡು, ಸ್ಮೃತಿಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದಾಗುವಂಥ ಒಂದು ವ್ಯವಸ್ಥೆ ಮಾಡಿದ್ರು. ಮನು ಹೋದ್ಮೇಲೆ ಇನ್ನೊಬ್ಬ ಬಂದ, ನಾರದ ಸ್ಮೃತಿ ಇದೆ, ಶ್ರೀಕಂಠ ಸ್ಮೃತಿ ಇದೆ, ಪರಾಶರ ಸ್ಮೃತಿ ಇದೆ. ಆಮೇಲೆ ಈ 17-18 ಆ ಟೈಮಲ್ಲಿ ಶತಮಾನಗಳಲ್ಲಿ ಅಂಬೇಡ್ಕರ್ ಸ್ಮೃತಿ ಇದೆ. ಹೌದು, ಅಂಬೇಡ್ಕರ್ ಸ್ಮೃತಿ ಇದೆ. ಇದರಲ್ಲಿ ಎಷ್ಟೋ ಅಮೆಂಡ್ಮೆಂಟ್ಸ್ ಆಗಿವೆ, ಆಗ್ತಾ ಇರುತ್ತವೆ. ಹೌದು ಹೌದು, ಅದಕ್ಕೆ ನಾವು ಅದನ್ನ ಸಂವಿಧಾನವನ್ನು ನಾವು ಗೌರವಿಸೋದು. ನಮ್ಗೆ ಯಾರಿಗೂ ತೊಂದರೆ ಇಲ್ಲ. ಯಾಕೆಂದ್ರೆ ಈ ಕಾಲಕ್ಕೆ ಅದು ಬಂದಿದೆ, ನಮಗೇನೂ ತೊಂದರೆ ಇಲ್ಲ. ಅದೇನೋ ಹೇಳ್ತಾ ಇಲ್ಲ ಗಾದೆನಲ್ಲಿ, ಪಂಚಾಂಗನ ಸುಟ್ಟರೆ ಸೂರ್ಯನಿಗೆ, ನಕ್ಷತ್ರಕ್ಕೆ ಏನಾಗುತ್ತೆ ಅಂತ. ಹಾಗೆ ಏನೋ ಒಂದು ಸ್ವಲ್ಪ ಮೇಲ್ಮೇಲೆ ಬದಲಾವಣೆ ಆಗಿಬಿಟ್ರೆ ನಮ್ಮ ತತ್ವಚಿಂತನೆಗೆ ಏನೂ ತೊಂದರೆ ಆಗೋದಿಲ್ಲ. ಈ ಮನುವಾದಿಗಳು ಅಂತ ಯಾರಿದ್ದಾರೆ, ಅವ್ರಿಗೇನಪ್ಪ ಅಂದರೆ ಅವ್ರಿಗೊಂದು ಭ್ರಾಂತಿ, ನಾವು ಇಡೀ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂದ್ರೆ. ನಿಮ್ಮನ್ನ ಆರೋಪ ಮಾಡೋದು ನೀವು ಮನುವಾದಿಗಳು ಅಲ್ಲಲ್ಲ, ಅವ್ರು ನಮ್ಮನ್ನು ಯಾಕೆ ಮನುವಾದಿ ಹೇಳ್ತಾರೆ ಅಂದರೆ, ನಮಗೆಲ್ಲ ಒಂದು ಪುಸ್ತಕ ಇದೆ, ಆ ಪುಸ್ತಕನ ಹಿಂಗಾರು ಡಿಮೋನೈಸ್ ಮಾಡಿಬಿಟ್ಟು ಅದನ್ನು ಕೆಟ್ಟದಾಗಿ ತೋರಿಸ್ಬಿಟ್ರೆ ಎಲ್ಲರೂ ಬಿಟ್ಬಿಡ್ತಾರೆ, ಆಮೇಲೆ ನಮ್ಗೆ ಬಲೆಗೆ ಬೀಳ್ತಾರೆ ಅಂತ. ಆಗೋದಿಲ್ಲ. ನಮ್ಗೆ ನೂರಾರು ಸ್ಮೃತಿಗಳಿವೆ, ನೂರಾರು ಧರ್ಮಗ್ರಂಥಗಳಿವೆ. ಧರ್ಮಗ್ರಂಥಗಳೇ ಇಲ್ಲದೆ ಕೂಡ ನಮ್ಮ ಪಾಡಿಗೆ ನಾವು ಸರಳವಾಗಿ ನಮ್ಮ ಜಾನಪದ ರೀತಿಯಲ್ಲಿ ಪೂಜೆ ಮಾಡ್ಬೋದು. ನಮ್ಮಲ್ಲಿ ಎಲ್ಲಕ್ಕೂ ಒಂದು ದೊಡ್ಡ ಕಾಡಿನಲ್ಲಿ ಹೇಗೆ ಹೆಮ್ಮರಕ್ಕೂ ಅವಕಾಶವಿದೆಯೋ, ಒಂದು ಚಿಕ್ಕ ಗಿಡಕ್ಕೂ ಅವಕಾಶವಿದೆಯೋ, ಒಂದು ಪುಟ್ಟ ಅಣಬೆಗೂ ಅವಕಾಶ ಇದೆಯೋ, ಒಂದು ಪುಟ್ಟ ಕಣ್ಣಿಗೆ ಕಾಣದೆ ಇಷ್ಟೋ ಚಿಕ್ಕ ಒಂದು ಪಾಚಿಗೂ ಅವಕಾಶ ಇದೆಯೋ, ಹಾಗೆ ಸನಾತನ ಸಮಾಜದಲ್ಲಿ, ಭಾರತದಲ್ಲಿ ಎಲ್ಲ ಮತ ಪಂಥಗಳಿಗೂ, ಎಲ್ಲ ಭಾವನೆಗಳಿಗೂ, ಪುಸ್ತಕ ಓದ್ದವ್ರಿಗೂ, ಓದದೇ ಇರೋರ್ಗೂ, ಭಗವದ್ಗೀತೆ ಓದ್ದವ್ರಿಗೂ, ಓದದೇ ಇರೋರ್ಗೂ ಎಲ್ಲರಿಗೂ ಕೂಡ ಸಮವಾಗಿ ಬದುಕೋದಕ್ಕೆ ಸಮಷ್ಟಿ ಹಿತದ ಒಂದು ಪರಿಕಲ್ಪನೆ ಇದೆ. ಆ ಸಮಷ್ಟಿ ಹಿತದ ಪರಿಕಲ್ಪನೆ ನಿಮಗೆ ರಾಮಾಯಣದಿಂದ ಸಿಕ್ಕತ್ತೆ, ಮಹಾಭಾರತದಿಂದ ಸಿಕ್ಕತ್ತೆ, ಪುರಾಣಗಳಿಂದ ಸಿಕ್ಕತ್ತೆ, ವೇದ ಉಪನಿಷತ್ತಿಂದ ಸಿಕ್ಕತ್ತೆ, ಭಗವದ್ಗೀತೆಯಿಂದ ಸಿಕ್ಕತ್ತೆ, ಕಾವ್ಯಗಳಿಂದ ಸಿಕ್ಕತ್ತೆ, ಅಜ್ಜಿ ತಾತಾಯಿಂದ ಸಿಕ್ಕತ್ತೆ, ದಾಸಪ್ರಿಂದ ಸಿಕ್ಕತ್ತೆ. ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಒಳಗಿಂದ ಕೂಡ ಸಿಕ್ಕತ್ತೆ. ಹಾಗಾಗಿ ನಾವು ಎಲ್ಲಿದ್ರೂ ಕೂಡ ಧರ್ಮವನ್ನು ಪಾಲಿಸ್ಬೋದು. ಧರ್ಮ ಸರ್ವತ್ರ ಇದೆ. ಇದು ಒಂದು ಮಾಧ್ಯಮ ಅಷ್ಟೇ. ಒಂದು ಪುಸ್ತಕವನ್ನು, ಒಂದು ಸಿದ್ಧಾಂತವನ್ನು ಹಿಡ್ಕೊಂಡು ನಾವು ಬದುಕ್ತಾ ಇಲ್ಲ. ಈ ಎಲ್ಲ ಋಷಿಗಳ ಗ್ರಂಥಾಲಯ ಇದ್ದ ಹಾಗೆ ಇದು.
ಎಷ್ಟೋ ಸೆಕ್ಷನ್ಸ್, ಎಷ್ಟೋ ಪುಸ್ತಕಗಳಿವೆ. ಹಾಗಾಗಿ ಈ ಮನುವಾದ ಅನ್ನೋದು ಮೂರ್ಖರು. ಈ ಸನಾತನ ಧರ್ಮವನ್ನು, ಭಾರತವನ್ನು, ಸಂಸ್ಕೃತಿಯನ್ನು, ಸಾವಿರಾರು ವರ್ಷಗಳ ಈ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ದೇ ಇರೋವಂಥವ್ರು, ಮಾರ್ಕ್ಸಿಸಮಿಂದ ತಲೆ ಕೆಟ್ಟಂಥವ್ರು, ಅಥವಾ ಯಾವುದೋ ಒಂದು ವಿಧರ್ಮೀಯ ಶಕ್ತಿಗೆ ಬಲಿಯಾಗಿ ದುಡ್ಡಿಗಾಗಿ ದೇಶ ಧರ್ಮಗಳನ್ನು ದ್ವೇಷಿಸೋರು ಯಾರಿದ್ದಾರೆ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಹಿಂಗೆ ಇದನ್ನು ಡಿಮೋನೈಸ್ ಮಾಡಿದ್ರೆ ಹಾಗೆಲ್ಲ ಅವ್ರು ಎಷ್ಟೇ ಬಡ್ಕೊಂಡ್ರು ಕೂಡ. ನಾವು ಮನುಸ್ಮೃತಿ ಎಷ್ಟು ಜನ ಓದಿದಿರಿ? ಕೈ ಎತ್ತಿ ನೋಡೋಣ. ಸಂತೋಷ. ಇಬ್ಬರು 3 ಜನ. ಸೊ ಇಷ್ಟೊತ್ತು ಚರ್ಚೆ ಮಾಡಿದ್ವಿ ಆರತಿ ಮೇಡಮ್. ಭಗವದ್ಗೀತೆ ಅನ್ನೋದು ಒಂದು ಮನಃಶಾಸ್ತ್ರೀಯ ಪುಸ್ತಕ, ಸೆಲ್ಫ್ ಹೆಲ್ಪ್ ಬುಕ್ ಇದ್ದಂಗೆ. ನೀವು ಯಾವ ವಯಸ್ಸಿನವರೇ ಆಗಿರಲಿ, ಯಾವ ವೃತ್ತಿಯವರೇ ಆಗಿರಲಿ, ಲಿಂಗ, ಜಾತಿ, ಧರ್ಮ, ಮತ ಎಲ್ಲರಿಗೂ ದೇಶ ಅಪ್ಲೈ ಆಗುವಂಥದ್ದು ಅನ್ನೋ ಮಾತು. ಹಿಂಗಿದ್ದಾಗ ಕೃಷ್ಣ ನಾನು ಹೇಳಿದ್ದೇನೆ ದಿಸ್ ಈಸ್ ಫೈನಲ್ ಅಂತ ಯಾಕೆ ಅನ್ನಲಿಲ್ಲ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಕೊನೆಯಲ್ಲಿ 18ನೇ ಅಧ್ಯಾಯವನ್ನು ಮುಗಿಸುವಾಗ ಹೇಳಿದ್ದೀನಿ, ನೀನು ಬೇಕಿದ್ರೆ ತಥಾಕುರು ಅಂತ ಹೇಳ್ತಾರೆ. ಅದ್ಯಾಕಂದ ಕೃಷ್ಣ? ಅದೇ ಆ ಸ್ವಾತಂತ್ರ್ಯ ನಮ್ಮಲ್ಲಿರೋದು. ಯಾವುದನ್ನು ಯಾರ ಮೇಲೂ ಇಂಪೋಸ್ ಮಾಡೋದಿಲ್ಲ. ನಮ್ಮಲ್ಲಿ ತರ್ಕಕ್ಕೆ, ಆತ್ಮವಿಮರ್ಶೆಗೆ ಮತ್ತು ಆಯ್ಕೆಗೆ ತುಂಬ ಸ್ವಾತಂತ್ರ್ಯ ಉಂಟು. ಹಾಗಾಗಿ ಇಷ್ಟೆಲ್ಲ ಹೇಳಿ ಕೃಷ್ಣ ಇಷ್ಟು ಯೋಗಗಳನ್ನು ಹೇಳ್ತಾನೆ, ಯಥೇಚ್ಛಸಿ ತಥಾಕುರು, ಚೆನ್ನಾಗಿ ವಿಮರ್ಶಿಸು, ನಿಂಗೇನು ಸರಿ ಅನ್ಸುತ್ತೋ ಅದು ಮಾಡು ಅಂತ. ಆಮೇಲೆ ಇನ್ನೊಂದು ಆಪ್ಷನ್ ಹೇಳ್ತಾನೆ, ಅಥವಾ ನಿಂಗೆ ಇನ್ನೂ ತುಂಬ ಗೊಂದಲ ಇದೆ ಅಂದರೆ ಸದ್ಯಕ್ಕೆ ಇಮ್ಮಿಡಿಯೇಟ್ಲಿ ಇನ್ನೇನು ಯುದ್ಧ ಶುರು ಆಗಬೇಕಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ನಾನು ಹೇಳ್ದಂಗೆ ಮಾಡಿಬಿಡು ಸದ್ಯಕ್ಕೆ. ನೀನು ನನಗೆ ಕ್ಲಾರಿಟಿ ಇದೆ, ನಾನು ದಾರಿ ತೋರಿಸ್ತೀನಿ, ನನ್ನ ಮೇಲೆ ವಿಶ್ವಾಸ ಇದ್ದರೆ ನಾನು ನಂಬು, ನಾನೆಲ್ಲ ಮಾಡಿಕೊಟ್ಬಿಡ್ತೀನಿ. ಅಥವಾ ನೀನೇ ಇಷ್ಟು ಹೇಳಿದ್ದೀನಪ್ಪ, ಯೋಚನೆ ಮಾಡಿ ಡಿಸೈಡ್ ಮಾಡು. ಇದೇ ಈ ದೇಶದ ವೈಶಿಷ್ಟ್ಯ. ನಾವು ಎಷ್ಟೇ ತಿಳ್ಕೊಂಡ್ರು ಕೂಡ ಒಂದು ಸುಭಾಷಿತವನ್ನು ಹೇಳಿ ಮುಗಿಸ್ತೀನಿ. ಒಂದು ಮಾತಿದೆ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂಕರಿಷ್ಯತಿ ಅಂತ. ಅಂದರೆ ಕುರುಡನಿಗೆ ಕನ್ನಡಿ ಕೊಟ್ಟೇನು ಪ್ರಯೋಜನ? ಹಾಗೆ ಎಷ್ಟೇ ಶಾಸ್ತ್ರ ಇದ್ದರೂ ಸ್ವವಿಮರ್ಶೆ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ. ಸೊ ಸ್ವಯಂ ಪ್ರಜ್ಞೆಗೆ ತುಂಬ ಒತ್ತು ಕೊಡುವಂಥ ಒಂದು ಅದ್ಭುತವಾದ ಪರಂಪರೆ ನಮ್ಮದು. ಆ ಸ್ವಯಂ ಪ್ರಜ್ಞೆ ಇದ್ದರೆ ಮಾತ್ರವೇ ನಮಗೆಲ್ಲ ಶಾಸ್ತ್ರ ಅರ್ಥ ಆಗೋದು. ಅದಕ್ಕೆ ಶ್ರೀಕೃಷ್ಣ ನಾನು ಹೇಳಿದ್ದೀನಿ, ನೀನು ಸ್ವಯಂ ಪ್ರಜ್ಞೆ ಉಪಯೋಗಿಸಪ್ಪ ಅಂತ ಹೇಳ್ತಾರೆ. ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸು. ಕೇಳ್ಕತ್ತ ನಾಟಕ ಬಂದ್.